Namaste. Class 6th Mathematics NCERT syllabus. Chapter number 1 Knowing Our Numbers. Exercise 1.1. First one, fill in the blanks. A. 1 lakh equal to dash 10,000. B. 1 million equal to dash 100,000. C. 1 crore equal to dash 10 lakh. D. 1 crore equal to dash million. E. 1 million equal to dash lakh. So fill up these blanks. 1 lakh equal to 10,000. Okay, 1 million aglikke 100,000. 100,000. 1 crore is 10 lakh. Okay. ಅಂದರೆ ಇದು ವರ್ಡಲ್ಲೇ ಬರೀರಿ 10. 1 crore equal to 10 million. 1 million equal to 10 lakh. Okay. Next question. Place commas correctly and write the numerals. A. 73,75,307. Next, actually 73 lakh ಅಂತ ಹೇಳಿದ್ರೆ ಇಲ್ಲಿ ಬರೀತೀನಿ 73 lakh 75,000. So 75,307. Okay. Next, 9 crore 5 lakh 41. So 9 crore 5 lakh. So 5 lakh 41. So 41 ಅಂತ ಹೇಳಿದ್ರೆ 0. So 00 ಬರುತ್ತಲ್ವಾ. ಇದು ಥರ್ಡ್ ಕಾಮಾ, ಸೆಕೆಂಡ್ ಕಾಮಾ, ಇದು ಫಸ್ಟ್ ಕಾಮಾ, ಸೆಕೆಂಡ್ ಕಾಮಾ, ಥರ್ಡ್ ಕಾಮಾ. ಸೊ 41 041. ಓಕೆ, ಇಲ್ಲಿ 1000, ಇದು ಲ್ಯಾಕ್. ಸೊ 5 lakh 41. ಓಕೆ. ನೆಕ್ಸ್ಟ್ 7 crore 52 lakh 21,302. ಸೊ 7 crore 52 lakh 21,302. Next, 58,423,202. E. 23 lakh 30,010. ಸೊ ಬರೆಯೋದು ಹೇಗೆ ನೋಡ್ಕೊಳ್ಳಿ. ಸೊ ಫಸ್ಟ್ ಎಗೆ 73 lakh 75,307. 73 lakh 75,307. B. 9 crore 5 lakh 41. 9 crore 5 lakh 41. C. 7 crore 52 lakh 21,302. So 7 crore 52 lakh 21,302. Next, D. 58,423,202. So 58 million 423,202. Next, ಇದು ಇಂಟರ್ನ್ಯಾಷನಲ್ದು. ಓಕೆ, ಇಂಟರ್ನ್ಯಾಷನಲ್ ನ್ಯೂಮರೇಷನ್ ಸಿಸ್ಟಮ್ ಇದು. ನೆಕ್ಸ್ಟ್ ಇದು ಇಲ್ಲಿ 23 lakh 30,010. ಸೊ ಎಕ್ಸೆಪ್ಟ್ ಇದೊಂದು ಆಲ್ ಆರ್ ಇಂಡಿಯನ್ ನ್ಯೂಮರಿಕ್ ಸಿಸ್ಟಮ್. ಬಟ್ ಇದೊಂದು ಮಾತ್ರ ಡಿ ಇದೆಯಲ್ಲ, ಅದು ಇಲ್ಲಿ ಹೇಳಿರೋದು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಓಕೆ. ನೆಕ್ಸ್ಟ್, ಥರ್ಡ್ ಕ್ವಶನ್. Insert comma suitably and write the names according to Indian system of numeration. ಸೊ ಇದಕ್ಕೆ ಕರೆಕ್ಟಾಗಿ ಕಾಮಾ ಯೂಸ್ ಮಾಡಬೇಕು ಇಂಡಿಯನ್ ಸಿಸ್ಟಮಲ್ಲಿ. ಓಕೆ, ಆಫ್ಟರ್ ದಿ 3 digits ಫಸ್ಟ್ ಕಾಮಾ ಈಸ್ 1000 ಪ್ಲೇಸಲ್ಲಿ ಬರುತ್ತೆ. ನೆಕ್ಸ್ಟ್ ಆಫ್ಟರ್ ದಿ 2 digits ಒಂದು ಕಾಮಾ ಇಟ್ಟರೆ ಅದು ಲ್ಯಾಕ್. ನೆಕ್ಸ್ಟ್ ಇದು ಕ್ರೋರ್. 8 crore 75 lakh 95,762. ನೆಕ್ಸ್ಟ್ ಇದು 1000 ಲ್ಯಾಕ್. ಸೊ 85 lakh 46,283. Next
1000 ಇದು lakh, ಇದು crore. 9 crore 99 lakh 46. So 9 crore 99 lakh 46. Next D. So first comma, second comma, third comma. 9 crore 84 lakh 32,701. So how to write? So ಹೀಗೆ ಬರಿಬೇಕು ನೋಡ್ಕೊಳ್ಳಿ ಇಲ್ಲಿ. ಫಸ್ಟ್ ಎಗೆ 8 crore 75 lakh 95,762 ಈ ಥರ ವರ್ಡಲ್ಲಿ ಬರಿಬೇಕು. ಇಲ್ಲಿ ಕಾಮ ಯೂಸ್ ಮಾಡಿಬಿಟ್ಟು ಆಮೇಲೆ ವರ್ಡಲ್ಲಿ ಬರಿಬೇಕು. ರೈಟ್ ದಿ ನೇಮ್ಸ್ ಅಂತ ಹೇಳಿದಾರಲ್ಲ, ನೇಮ್ ಬರಿಬೇಕು, ಅದಕ್ಕೆ ಏನೇನು ಹೇಳ್ತೀವಿ ಅಂತ. ಫಸ್ಟ್ ಕಾಮ ಯೂಸ್ ಮಾಡಬೇಕು. ಆಫ್ಟರ್ ದಿಸ್ ಕಂಪ್ಲೀಟಿಂಗ್ ಆಫ್ ಕಾಮರ್ಸ್ ಯೂಸಿಂಗ್ ಕಾಮರ್ಸ್, ಸೊ ರೈಟ್ ಇಟ್ ಇನ್ ವರ್ಡ್ಸ್, ಇದನ್ನು ವರ್ಡಲ್ಲಿ ಬರಿಬೇಕು. ನೆಕ್ಸ್ಟ್ 85 lakh 46,283. ಸೊ ಅದನ್ನು ರೈಟ್ ಇಟ್ ಇನ್ ವರ್ಡ್ಸ್. ಕಾಮ ಆಫ್ಟರ್ ದಿ ಕಾಮ, ಸೊ ಇದು ನೇಮ್ನ ಬರಿಬೇಕು. ಇದು ಕರೆಸ್ಪಾಂಡೆನ್ಸ್ ನಂಬರ್ದು ನೇಮ್ ಏನು ಬರುತ್ತೆ ಅದನ್ನು ಬರಿಬೇಕು. ಸಿ 9 crore 99 lakh 46. ಡಿ 9 crore 84 lakh 32,701. ಸೊ ಫಸ್ಟ್ ನಂಬರಿಗೆ ಕಾಮ ಬರೆದು ಅನಂತರ ಅದಕ್ಕೆ ವರ್ಡಲ್ಲಿ ಬರಿಬೇಕು. ಓಕೆ, ನೆಕ್ಸ್ಟ್ ಫೋರ್ತ್ ಕ್ವಶನ್. ಇನ್ಸರ್ಟ್ ಕಾಮ ಸುಟಬಲಿ ಆ್ಯಂಡ್ ರೈಟ್ ದಿ ನೇಮ್ಸ್ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್. ಈ ನಂಬರ್ ಇದೆಯಲ್ಲ, ಈ ನಂಬರ್ಸಿಗೆ ಕಾಮನ ಇನ್ಸರ್ಟ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ನ್ಯೂಮರೇಷನ್ದು ನೇಮ್ನ ಬರಿಬೇಕು. ಗೊತ್ತಾಯ್ತಲ್ಲ? ಸೊ ಫಸ್ಟ್ ಕಾಮ 1000, ಸೆಕೆಂಡ್ ಕಾಮ ಈಸ್ ಮಿಲಿಯನ್. ಓಕೆ, 78,921,092. ಸೊ ರೈಟ್. ನೆಕ್ಸ್ಟ್ ಇದಕ್ಕೆ ಫಸ್ಟ್ ಕಾಮ ಈಸ್ 1000, ಸೆಕೆಂಡ್ ಕಾಮ ಈಸ್ ಮಿಲಿಯನ್. 7,452,283. Next third C, first comma is 1000, second comma is million. 99,985,102. Next D, 48,49,831. So itara adike comma after the comma. So write the names according to International System of Numeration. Okay, thank you so much.